Hello everyone, welcome to my class, my dear student. And how are you guys? All are okay? Hope all are fit and fine, okay? And please, guys, stay safe and stay home. So, let's get started. Today, I am going to teach about corporate account introduction part, chapter 1, valuations of goodwill. So first of all, meaning of goodwill ಅಂಥೇಳಿ. So meaning of goodwill means it is one of the assets of business, right? So which type of asset? It is already it is the intangible assets. So and like any other tangible assets is to contribute to the profit earning capacity of business. Means ಇಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ, this enables of firms to earn excess ಅಂಥೇಳಿ, ರೈಟ್? ಅರ್ನ್ ಎಕ್ಸಸ್ ಪ್ರಾಫಿಟ್ ಆ್ಯಸ್ ಕಂಪೇರ್ಡ್ ಟು ದ ನ್ಯೂ ಫರ್ಮ್. ಅಂದರೆ ಏನು ಮಾಡ್ತೇವೆ ನಾವು, ಓಲ್ಡ್ ಫರ್ಮ್ಸ್ ಅಂದರೆ ಯಾವುದಾದ್ರೂ ಓಲ್ಡ್ ಕಂಪನಿ, ಓಲ್ಡ್ ಬಿಸ್ನೆಸ್ ಟ್ರೇಡ್ ಮಾಡುವಂಥ ವ್ಯಾಪಾರಸ್ಥರು ಕಂಪೇರ್ ಮಾಡಿದರೆ ನ್ಯೂ ಫರ್ಮ್ಸ್ ಆ್ಯಂಡ್ ನ್ಯೂ ಟ್ರೇಡೆಡ್ ಮಾಡುವಂಥ ಎನಿ ಶಾಪ್ಸ್ ಅಥವಾ ಎನಿ ಸೆಕ್ಟರ್ಸ್ಗಳು ಏನು ಮಾಡ್ತೀವಿ ಆ್ಯಸ್ ಕಂಪೇರ್ ನಾವೇನು ಮಾಡ್ತೀವಿ, ಅವರಿಬ್ಬರಲ್ಲಿ ವ್ಯತ್ಯಾಸ ನೋಡಿದರೆ ನಾವು ನ್ಯೂಗಿಂತ ಓಲ್ಡ್ ಏನಾಗಿರ್ತದೆ 2 ಪಟ್ಟಷ್ಟು ಅಥವಾ 3 ಪಟ್ಟಷ್ಟು ಏನು ಮಾಡುತ್ತೆ, ನಾರ್ಮಲ್ ಪ್ರಾಫಿಟ್ಗಿಂತ ಹೆಚ್ಚಿಗೆ ನಾವು ಏನು ಮಾಡ್ಬೋದು, ಅರ್ನ್ ಮಾಡ್ತೇವೆ. ಸೊ ಇಟ್ ಈಸ್ ದ ಗುಡ್ವಿಲ್ ಅಂತ ಹೇಳ್ತೇವೆ. ಸೊ ಗುಡ್ವಿಲ್ ಅಂದರೆ ಓಲ್ಡ್ ಫರ್ಮ್ಸ್ನಲ್ಲಿ ನಾವು ಆ ರೀತಿ ಹೆಚ್ಚಿಗೆ ಅರ್ನ್ ಮಾಡಬೇಕಂತ ಹೇಳಿದರೆ ಆ ಕಂಪನಿಗೆ ಆಲ್ರೆಡಿ ಏನಿರ್ತದೆ ಒಂದು ಗುಡ್ ನೇಮ್ಸ್, ಗುಡ್ ರೆಪ್ಯುಟೇಷನ್ಸ್ ಆ್ಯಂಡ್ ಗುಡ್ ಸೇಲ್ಸ್, ರೈಟ್? ಬಿಕಾಸ್ ಆಲ್ರೆಡಿ ಅವ್ರ ಹತ್ರ ಓಲ್ಡ್ ಕಸ್ಟಮರ್ಸ್, ರೆಗ್ಯುಲರ್ಸ್ ಕಸ್ಟಮರ್ಸ್ ಅವ್ರ ಹತ್ರ ಇರ್ತಾರೆ. ಸೊ ಅದಕ್ಕೋಸ್ಕರ ಏನಾಗ್ತದೆ, ಹೆಚ್ಚಿಗೆ ಅವ್ರ ಕಡೆಯಿಂದ ಸೆಲ್ ಆಗ್ತಾ ಇರ್ತದೆ, ಬಾಯ್ ಆಗ್ತಾ ಇರ್ತದೆ. ಸೊ ಈ ರೀತಿ ಏನಾಗುತ್ತೆ, ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ. ಬಟ್ ಬಿಕಾಸ್ ಆಲ್ರೆಡಿ ಅವ್ರ ಹತ್ರ ಓಲ್ಡ್ ಕಸ್ಟಮರ್ ಇಸ್ ದೇರ್. ಸೊ ಬಟ್ ನ್ಯೂ ಫಾರ್ಮ್ಸ್ ಅವ್ರಿಗೆ ಈಗ ಸದ್ಯದಲ್ಲಿ ಸ್ಟಾರ್ಟ್ ಆಗಿರ್ತದೆ. ಅವ್ರಿಗೆ ಬಿಸ್ನೆಸ್ನಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅದನ್ನು ರಿಟರ್ನ್ ಅವರಿಗೆ ಪ್ರಾಫಿಟ್ 2 ಪಟ್ಟಷ್ಟು 3 ಪಟ್ಟಷ್ಟು ಅಷ್ಟು ಅಮೌಂಟ್ ಅವ್ರಿಗೆ ರಿಟರ್ನ್ ಪ್ರಾಫಿಟ್ ಬರೋಂಗಿಲ್ಲ. ಬಟ್ ಓಕೆ, ಅಂದರೆ ಕಸ್ಟಮರ್ಸ್ಗಳು ಬರ್ತಾರೆ, ಜಸ್ಟ್ ಲೈಕ್ 30%, 20% ಅಷ್ಟು ಕಸ್ಟಮರ್ಸ್ ಅವ್ರ ಹತ್ರ ಬಂದು ವಸ್ತುಗಳನ್ನು ತೊಗೊಳ್ತಾರೆ. ಬಟ್ ಇಲ್ಲಿ ಮೇಯ್ನಾಗಿ ಗುಡ್ವಿಲ್ ಮೀನ್ಸ್ ಇಟ್ ಈಸ್ ದ ಗುಡ್ ನೇಮ್, ಗುಡ್ ರೆಪ್ಯುಟೇಷನ್ಸ್, ಗುಡ್ ಸೇಲ್ಸ್, ಗುಡ್ ಇನ್ಕಮ್, ಗುಡ್ ಪ್ರಾಫಿಟ್ಸ್. ಇದನ್ನು ಯಾವ ಕಂಪನಿ ಅರ್ನ್ ಮಾಡ್ತದೆ, ಯಾವುದು ನಾರ್ಮಲ್ ಪ್ರಾಫಿಟ್ಗಿಂತ ಹೆಚ್ಚಿಗೆ ಪ್ರಾಫಿಟ್ನ ಅರ್ನ್ ಮಾಡ್ತೇವೆ ಆ್ಯಸ್ ಕಂಪೇರ್ಡ್ ಟು ದ ನ್ಯೂ ಫರ್ಮ್, ಇಟ್ ಈಸ್ ಕಾಲ್ಡ್ ಆಸ್ ಗುಡ್ವಿಲ್ ಅಂತ ಹೇಳ್ತೇವೆ. ಸೊ ಅಕಾರ್ಡಿಂಗ್ ಟು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ, ಅಂದರೆ ಇನ್ಸ್ಟಿಟ್ಯೂಷನ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ, ಈ ಸಂಸ್ಥೆ ಏನು ಹೇಳ್ತಿದೆ ಅಂತ ಹೇಳಿದರೆ, ಗುಡ್ವಿಲ್ ಈಸ್ ಅ ಇಂಟ್ಯಾಂಜಿಬಲ್ ಅಸೆಟ್. ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಹೇಳಿದರೆ ಇಟ್ ಈಸ್ ಅ ಕೆನಾಟ್ ಸಿ ಆ್ಯಂಡ್ ಕೆನಾಟ್ ಟಚ್ ಬಟ್ ಅರೈಸಿಂಗ್ ಫ್ರಮ್ ಅ ಯೂಸ್ ಆಫ್ ಬಿಸ್ನೆಸ್, ಫ್ರಮ್ good names, good reputations, good income of an enterprise ಅಂತ ಹೇಳಿ. ಸೊ ಓಕೆ ಗೈಸ್, ಇದು ಬೇಕಾದರೆ ಒಂದು ಫಾರ್ ಎಕ್ಸಾಂಪಲ್ಸ್ ಹೇಳ್ತೀನಿ ನಾನು. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಸದ್ಯಕ್ಕೆ 3 ಕಂಪನೀಸ್ ಇದೆ, ಕಂಪನಿ ಎ, ಕಂಪನಿ ಬಿ ಆ್ಯಂಡ್ ಕಂಪನಿ ಸಿ. ಓಕೆ, ಸೊ ಕಂಪನಿ ಎ ಆ್ಯಂಡ್ ಕಂಪನಿ ಬಿ ಇದು 2 ಕಂಪನಿ ಓಲ್ಡ್ ಕಂಪನಿ. ಓಕೆ, ಸೊ ಸಿ ಕಂಪನಿ ಈಸ್ ನ್ಯೂ ರೀಸೆಂಟ್ ಸ್ಟಾರ್ಟೆಡ್ ಕಂಪನಿ. ಓಕೆ, ಸೊ ಓಲ್ಡ್ ಎ ಆ್ಯಂಡ್ ಬಿ ಕಂಪನಿ ಆಲ್ರೆಡಿ ಏನು ಮಾಡ್ತಿದ್ದಾರೆ, ಅವರು ಮೊದಲಿಂದನೂ ಬಿಸ್ನೆಸ್ನ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಬಿಕಾಸ್ ಅವ್ರ ಹತ್ರ ಒಂದು ಪರ್ಟಿಕ್ಯುಲರ್ ಪ್ಲೇಸ್, ಪರ್ಟಿಕ್ಯುಲರ್ ಆದಂತಹ ಏನೇ ಎಕ್ಸಾಕ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಅದರಿಂದನೇ ಅವ್ರಿಗೆ ಕರೆಕ್ಟ್ ಆದಂತಹ ಎಕ್ಸಾಕ್ಟ್ ರಿಟರ್ನ್ ಅರ್ನ್ ಮಾಡ್ತಾ ಇದ್ದಾರೆ, ಅಂದರೆ ಹೆಚ್ಚಿಗೆ ಪ್ರಾಫಿಟ್ ಗಳಿಸ್ತಾ ಇದ್ದಾರೆ. ಅವ್ರ ಹತ್ರ ಆಲ್ರೆಡಿ ಹಳೆಯ ಆದಂತಹ ಓಲ್ಡ್ ಕಸ್ಟಮರ್ಸ್ ಕೂಡ ಇದ್ದಾರೆ ಆ್ಯಂಡ್ ರೆಗ್ಯುಲರ್ ಕಸ್ಟಮರ್ಸ್ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ. ಸೊ ಗುಡ್ ಸೇಲ್ಸ್ ಆಲ್ಸೋ, ಗುಡ್ ನೇಮ್, ಗುಡ್ ರೆಪ್ಯುಟೇಷನ್ಸ್, ಗುಡ್ ಇನ್ಕಮ್ಸ್. ಸೊ ಇದರಿಂದ ಅವ್ರು ಏನಾಗ್ತಿದೆ, 2 ಅಥವಾ 3 ಪಟ್ಟಷ್ಟು ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ಕಿಂತ ಹೆಚ್ಚಿಗೆ ಪ್ರಾಫಿಟ್ನ ಅರ್ನ್ ಮಾಡ್ತಾಯಿದ್ದಾರೆ. ಕರೆಕ್ಟ್, ಇಟ್ ಈಸ್ ಅ ಓಲ್ಡ್ ಕಂಪನಿ. ಬಟ್ ನ್ಯೂ ಕಂಪನೀಸಲ್ಲಿ ನಾರ್ಮಲ್ ಪ್ರಾಫಿಟ್, ಬಿಕಾಸ್ ಎದಕ್ಕಂದ್ರೆ ಅವ್ರು ಈಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದು, ಅವ್ರು ಇನ್ನೂ ಕಸ್ಟಮರ್ಸ್ ಬರಬೇಕಂತ ಹೇಳಿದರೆ ಇನ್ನೂ ಕಂಪನಿನ ಗುಡ್ ರೆಪ್ಯುಟೇಷನ್ಸ್ನ ಕ್ರಿಯೇಟ್ ಮಾಡ್ಕೋಬೇಕು, ಗುಡ್ ಇನ್ಕಮ್ಸ್ ಕ್ರಿಯೇಟ್ ಮಾಡ್ಕೋಬೇಕು, ಗುಡ್ ಸೇಲ್ಸ್. ಸೊ ಈ ರೀತಿ ಎಲ್ಲ ಕ್ರಿಯೇಟ್ ಆದಮೇಲೆ ಅವರು ಅರ್ನ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಇನ್ ದಿಸ್ ಕೇಸ್ ಗುಡ್ವಿಲ್ ಅಂತ ಹೇಳಿದ್ರೆ ಏನು, ಇಲ್ಲಿ ನಾವು ಓಲ್ಡ್ ಆ್ಯಂಡ್ ನ್ಯೂ ಕಂಪನಿಯ ಕಂಪೇರ್ ಬೇಸಸ್ ಮೇಲೆ, ಓಲ್ಡ್ ಅಂದರೆ ನ್ಯೂ ಕಂಪನಿ ಅರ್ನ್ ಮಾಡಿದಂತಹ ನಾರ್ಮಲ್ ಪ್ರಾಫಿಟ್ಗಿಂತ ಎಕ್ಸಸ್ ಓವರ್ ಪ್ರಾಫಿಟ್ನ ಅರ್ನ್ ಮಾಡ್ತದೆ, ಇಟ್ ಈಸ್ ಅ ಓಲ್ಡ್ ಕಂಪನಿ. ಸೊ ಈ ರೀತಿ ಓಲ್ಡ್ ಕಂಪನಿ ಏನು ಅರ್ನ್ ಮಾಡ್ತದೆ ಅಂದರೆ ಎಕ್ಸಾಕ್ಟ್ಲಿ ಇನ್ವೆಸ್ಟ್ಮೆಂಟ್ ಬೇಸಿಸ್ ಮೇಲೆ ಫ್ಯೂಚರ್ನಲ್ಲಿ ಹೆಚ್ಚಿಗೆ ಅರ್ನ್ ಮಾಡುವಂತಹ
ಈ ರೀತಿ ಕೇಸಸ್ಗಳಿಗೆ ನಾವೇನಂತ ಹೇಳ್ತೇವೆ, ಗುಡ್ ವಿಲ್ ಮೀನ್ಸ್ ಗುಡ್ ವಿಲ್ ಈಸ್ ಅ ನಥಿಂಗ್ ಬಟ್ ಜಸ್ಟ್ ಲೈಕ್ what type of investment invest to the business in today and expectations for in future benefits. ಜಸ್ಟ್ ಲೈಕ್ ನಾರ್ಮಲ್ ಪ್ರಾಫಿಟ್ಗಿಂತ ಹೆಚ್ಚಿಗೆ ಪ್ರಾಫಿಟ್ನ ನಾವೇನು ಮಾಡ್ತೇವೆ, ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ಅರ್ನ್ ಮಾಡಬಹುದು. ಸೊ ಇದರಲ್ಲಿ ಮತ್ತೊಂದು ಏನು ಹೇಳಬೇಕಾದ್ರೆ, ಈಗ ನೀವು ಕಂಪೇರ್ ಮಾಡಿರಿ, ಎ ಕಂಪನಿಯಿಂದ ಬಿ ಕಂಪನಿಗೆ ಕಂಪೇರ್ ಮಾಡಿದರೆ ಎ ಕಂಪನಿ ಹೆಚ್ಚಿಗೆ ಅರ್ನ್ ಮಾಡ್ತಿದೆ. ಅಂದರೆ ಒಂದು ವರ್ಷದಲ್ಲಿ ಎ ಕಂಪನಿ ಏನು ಮಾಡ್ತಿದೆ, 5 lakhಷ್ಟು ಪ್ರಾಫಿಟ್ನ ಗಳಿಸ್ತದೆ. ಮೀನ್ಸ್ ಅವ್ರ ಹತ್ರ ಎ ಆ್ಯಂಡ್ ಬಿಸ್ ಕಂಪೇರ್ ಮಾಡಿದರೆ ಎಷ್ಟು ಅರ್ನ್ ಆಗ್ತಿದೆ, 3 lakh ಹೆಚ್ಚಿಗೆ ಪ್ರಾಫಿಟ್ನ ಗಳಿಸ್ತಾಯಿದೆ, ರೈಟ್. ಬಿ ಟು ಸಿ ಕಂಪೇರ್ ಮಾಡಿದರೆ ಬಿ ಕಂಪನಿ 1 lakh ಹೆಚ್ಚಿಗೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿದ್ಕಿಂತ ಹೆಚ್ಚಿಗೆ ನಮ್ಗೆ ಏನಾಗ್ತಿದೆ, ಪ್ರಾಫಿಟ್ ಸಿಗ್ತಾಯಿದೆ. ಬಟ್ ಸಿ ಕಂಪನಿ ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ, ಸೊ ನಾರ್ಮಲ್ ಪ್ರಾಫಿಟ್ ಗಳಿಸ್ತಾ ಇದೆ. ಸೊ ಈ ರೀತಿಯ ಬಿಕಾಸ್ ಎದಕ್ಕಂತ ಹೇಳಿದೆ, ಇಲ್ಲಿ ಗುಡ್ ವಿಲ್ ಕ್ರಿಯೇಟ್ ಅಂದರೆ ಗುಡ್ ನೇಮ್, ಗುಡ್ ರೆಪ್ಯುಟೇಷನ್, ಗುಡ್ ಸೇಲ್ಸ್ ಆಗಬೇಕಂತ ಹೇಳಿದರೆ ಫ್ಯೂಚರ್ನಲ್ಲಿ ನಾವೇನು ಮಾಡಬೇಕು, ಅದೇ ರೀತಿ ಬಿಸ್ನೆಸ್ ನಡ್ಸ್ಕೊಂಡು ಹೋದರೆ ಫ್ಯೂಚರ್ನಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ದಂತಹ ಅಮೌಂಟ್ ನಮಗೆ ರಿಟರ್ನ್ ಗಳಿಸಬಹುದು ಅಂತೇಳಿ ಎಕ್ಸ್ಪೆಕ್ಟ್ ಮಾಡಬಹುದು. ಈಸ್ ಕಾಲ್ಡ್ ಆಸ್ ಗುಡ್ ವಿಲ್ ಅಂತ ಹೇಳ್ತೇವೆ. Next, features of a goodwill. So first one, intangible assets. Already you know, intangible asset means is nothing but just like it is a cannot see and cannot touch but used to the business, right. Next, it is a liable constant fluctuation. Liable constant fluctuations means any company every time not a profit earning, so sometime a fluctuation means sales are decreases, sales are increases. The sometime a good name of company, sometime good bad name of company, sometime customer satisfactions to the different types of product, sometime customers are not satisfaction to the some products. So just like it is a fluctuations ಅಂದರೆ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಅಂತೇಳಿ. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ಇಟ್ ಈಸ್ ಅ ವ್ಯಾಲ್ಯೂಯೇಬಲ್ ಓನ್ಲಿ ಎಂಟೈರ್ ಬಿಸ್ನೆಸ್ ಇಸ್ ಅ ಸೋಲ್ಡ್. ಮೀನ್ಸ್ ಗುಡ್ ವಿಲ್ ಅನ್ನೋದು ಇಟ್ ಈಸ್ ಅ ಎಂಟೈರ್ ಬಿಸ್ನೆಸ್ ರಿಲೇಟೆಡ್ ಪಾರ್ಟ್. ನೆಕ್ಸ್ಟ್, ಇಟ್ ಈಸ್ ಅ ಡಿಫಿಕಲ್ಟಿ ಟು ಪ್ಲೇಸ್ ಆ್ಯನ್ ಎಕ್ಸಾಕ್ಟ್ ವ್ಯಾಲ್ಯೂ ಅಂತ ಹೇಳಿದರೆ, ಯಾವುದೇ ಒಂದು ಕಂಪನಿನ ಒಂದು ಪರ್ಟಿಕ್ಯುಲರ್ ಸ್ಥಳದಲ್ಲಿ ನೀವು ಸ್ಟಾರ್ಟ್ ಮಾಡಿದರೆ ಅದೇ ಪ್ಲೇಸ್ನಲ್ಲೇ ನಿಮಗೆ ಎಕ್ಸಾಕ್ಟ್ಲಿ ಒಂದು ಗುಡ್ ರೆಪ್ಯುಟೇಷನ್ ಆಗಿರ್ಬೋದು ಅಥವಾ ಗುಡ್ ರಿಟರ್ನ್ಸ್ ಆಗಿರ್ಬೋದು ಅಥವಾ ಯಾವುದಾದ್ರು ಎಕ್ಸಾಕ್ಟ್ ವ್ಯಾಲ್ಯೂ ನೀವು ಫ್ಯೂಚರ್ ಎಕ್ಸ್ಪೆಕ್ಟೇಷನ್ ಮಾಡಿದರೆ ಸಿಗ್ತದೆ ಅಂಥೇಳಿ ಹೇಳಲಿಕ್ಕಾಗಲ್ಲ, ಬಿಕಾಸ್ ಇಟ್ ಈಸ್ ಆಲ್ಸೋ ಡಿಫಿಕಲ್ಟೀಸ್ ದೇರ್. ಸೊ ನೆಕ್ಸ್ಟ್ ಲಾಸ್ಟ್ ಒನ್, ಇಟ್ ಮೇ ಬಿ ಪರ್ಚೇಸ್ ಆರ್ ನಾನ್ ಪರ್ಚೇಸ್. ಕೆಲವೊಂದು ಟೈಮ್ಗೆ ಕಸ್ಟಮರ್ಸ್ ಅವರ ಒಂದು ವಸ್ತು ಕಮಾಡಿಟೀಸ್ಗಳನ್ನು ಪರ್ಚೇಸ್ ಮಾಡ್ಬೋದು ಅಥವಾ ನಾನ್ ಪರ್ಚೇಸ್, ಡಿಪೆಂಡ್ ಅಪಾನ್ ಟು ಕಸ್ಟಮರ್ಸ್ ಬೇಸಿಸ್ ಮೇಲೆ ಅಂತೇಳಿ. ಇಟ್ ಈಸ್ ಅ ಫೀಚರ್ಸ್ ಆಫ್ ಗುಡ್ ವಿಲ್. ನೆಕ್ಸ್ಟ್, ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್ ಅಂಥೇಳಿ. ಸೊ ಇನ್ ದಿಸ್ ಕೇಸ್ ಅಂದರೆ ಒಂದು ಬಿಸ್ನೆಸ್ನಲ್ಲಿ ಗುಡ್ ವಿಲ್ಸ್ನ ಕ್ರಿಯೇಟ್ ಮಾಡಬೇಕಂತ ಹೇಳಿದ್ರೆ ಯಾವ್ಯಾವ ರೀತಿಯ ಫ್ಯಾಕ್ಟರ್ಸ್ಗಳು ಅದರಲ್ಲಿ ಎಫೆಕ್ಟೆಡ್ ಇರಬೇಕು, ಅಂದರೆ ಅದರಲ್ಲಿ ಈ ರೀತಿಯ ಸಮ್ ಪಾಯಿಂಟ್ಸ್ಗಳು ಅದರಲ್ಲಿ ಅವ್ರು ಅದನ್ನು ಕ್ರಿಯೇಟ್ ಮಾಡ್ಕೋಬೇಕಂತೇಳಿ. ಸೊ ಫಸ್ಟ್ ಒನ್ ಪಾಯಿಂಟ್, ಇಟ್ ಈಸ್ ಅ ಲೊಕೇಶನ್. ಲೊಕೇಶನ್ ಮೀನ್ಸ್ ಇಟ್ ಈಸ್ ದ ಒಂದು ಕಂಪನಿನ ಡೆವಲಪ್ ಮಾಡಬೇಕು, ಪ್ರೊಡ್ಯೂಸ್ ಮಾಡಬೇಕು, ಸ್ಟಾರ್ಟೆಡ್ ಮಾಡಬೇಕಂತ ಹೇಳಿದರೆ ಆಲ್ರೆಡಿ ನಿಮಗೂ ಇಟ್ ಈಸ್ ಅಂದರೆ ಒಂದು ಪರ್ಟಿಕ್ಯುಲರ್ ಆದಂತಹ ಪ್ಲೇಸ್ನ ಸೆಲೆಕ್ಷನ್ ಮಾಡಬೇಕು, ಅಂದರೆ ಒಂದು ನಿರ್ದಿಷ್ಟವಾದಂಥ ಸ್ಥಳವನ್ನು ನಾವೇನು ಮಾಡಬೇಕು, ಆಯ್ಕೆ ಮಾಡ್ಕೋಬೇಕು. ದೆನ್ ಆಫ್ಟರ್ ನೇಚರ್ ಆಫ್ ಬಿಸ್ನೆಸ್, ನಾವು ಸ್ಟಾರ್ಟ್ ಮಾಡುವಂಥ ಬಿಸ್ನೆಸ್ ಅಲ್ಲಿನ ಒಂದು ವಾತಾವರಣಕ್ಕೆ, ಅಲ್ಲಿನ ಒಂದು ಎನ್ವಿರಾನ್ಮೆಂಟ್, ಅಲ್ಲಿನ ಒಂದು ನೇಚರ್ಗಳಿಗೆ ಅದು ಹೊಂದಾಣಿಕೆ ಆಗಬೇಕು. ನೆಕ್ಸ್ಟ್ ಥರ್ಡ್ ಒನ್, ಎಫಿಷಿಯನ್ಸಿ ಆಫ್ ಮ್ಯಾನೇಜ್ಮೆಂಟ್ ಮೀನ್ಸ್ ದಕ್ಷತೆಯ ಒಂದು ನಿರ್ವಹಣೆ ಅಂತ ಹೇಳ್ತೇವೆ. ಅಂದರೆ ಅಲ್ಲಿರುವಂಥ ಆ ಕಂಪ್ನಿಯಲ್ಲಿ ಕೆಲಸ ಮಾಡುವಂತಹ ಒಂದು ಟೀಮ್ ಏನಾಗಿರಬೇಕು, ಒಂದು ದಕ್ಷತೆ, ಒಂದು ಎಫರ್ಟ್ಸ್ಗಳ ಮೂಲಕ, ಪರಿಶ್ರಮದ ಮೂಲಕ ಅಲ್ಲೇನು ಮಾಡಬೇಕು, ವರ್ಕ್ ಮಾಡಬೇಕು, ಕೆಲಸ ಮಾಡಬೇಕು ಅಂಥೇಳಿ ಒಂದು ಗ್ರೂಪಾಗಿ ಸ್ಟ್ರಾಂಗ್ಲಿ ವರ್ಕ್ ಮಾಡಬೇಕು. ನೆಕ್ಸ್ಟ್ ಟೈಮ್ ಫ್ಯಾಕ್ಟರ್ಸ್ ಮೀನ್ಸ್ ಸರಿಯಾದಂಥ ಸಮಯಕ್ಕೆ ವಸ್ತುಗಳನ್ನು ಪ್ರೊಡಕ್ಷನ್ಸ್ ಮಾಡಬೇಕು ಆ್ಯಂಡ್ ಸೇಲ್ಸ್ ಮಾಡಬೇಕು ಅಂಥೇಳಿ. ನೆಕ್ಸ್ಟ್ ಮಾರ್ಕೆಟ್ ಮಾರುಕಟ್ಟೆ ಸಿಚುವೇಶನ್ ಏನಿದೆ, ಯಾವ ರೀತಿ ಇದೆ, ಅದರ ಬೇಸಿಸ್ ಮೇಲೆ ಪ್ರೊಡ್ಯೂಸ್ ಮಾಡಿ ಕಸ್ಟಮರ್ಸ್ಗಳಿಗೆ ಅದನ್ನು ತಲುಪೋ ಮಟ್ಟ, ಅಂದರೆ ಫೈನಲ್ ಕನ್ಸ್ಯೂಮರಿಗೆ ಅದನ್ನು ನಾವು ತಲುಪಿಸ್ಬೇಕು. ನೆಕ್ಸ್ಟ್ ಸ್ಪೆಷಲ್ ಅಡ್ವಾಂಟೇಜಸ್, ಕಸ್ಟಮರ್ಸ್ಗೆ ಏನು ಮಾಡಬೇಕು, ಕಂಪನಿ ಥ್ರೂಗಳಿಂದ ಅಥವಾ ಮಾರುಕಟ್ಟೆಗಳ ಮುಖಾಂತರ ವಿವಿಧ ರೀತಿಯ ಅಡ್ವಾಂಟೇಜಸ್ಗಳನ್ನು ಆ ಪ್ರಾಡಕ್ಟ್ಗಳನ್ನು ನಾವು ಏನು ಮಾಡಬೇಕು, ಸೆಲ್ ಮಾಡಬೇಕು. ಓಕೆ ಗಾಯ್ಸ್, ಇಟ್ ಈಸ್ ಅ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ವ್ಯಾಲ್ಯೂ ಆಫ್ ಗುಡ್ಸ್. ಈ ರೀತಿಯ ಗುಡ್ ವಿಲ್ಸ್ನಲ್ಲಿ ಈ ರೀತಿ ಇತ್ತಂದ್ರೆ ಅಷ್ಟು ನಾವೇನು ಮಾಡಬೇಕು, ಒಂದು ಗುಡ್ ವಿಲ್ನ ಕ್ರಿಯೇಟ್ ಮಾಡ್ಬೋದು. ಗುಡ್ ವಿಲ್ ಮೀನ್ಸ್ ಗುಡ್ ರೆಪ್ಯುಟೇಷನ್, ಗುಡ್ ಸೇಲ್ಸ್, ಗುಡ್ ಇನ್ಕಮ್, ಗುಡ್ ಪ್ರಾಫಿಟ್, ನಾವೆಲ್ಲ ಏನು ಮಾಡಬೇಕು, ಇದನ್ನು ಅರ್ನ್ ಮಾಡ್ಬೋದು ಇನ್ ಫ್ಯೂಚರ್ನಲ್ಲಿ. ಸೊ ಇಟ್ ಈಸ್ ಅ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಓಕೆ,
ಸೊ ಇದು ಕೂಡ ಸೇಮ್ ಈಗ ಜಸ್ಟ್ ಹೇಳಿದೆ ಅಲ್ಲ ಫ್ಯಾಕ್ಟರ್ಸ್, ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಕೂಡ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಷ್ಟೇ. ಓಕೆ, ಸೊ ಇದರಲ್ಲಿ ಸೇಮ್ ಫ್ಯಾಕ್ಟರ್ಸ್ ಅಂತ ಹೇಳಿದರೆ ಔಟ್ಸ್ಟ್ಯಾಂಡಿಂಗ್ ಕ್ವಾಲಿಟೀಸ್ ಆಫ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್. ಅಂದರೆ ಗುಡ್ವಿಲನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಒಂದು ಕಂಪನಿಯಲ್ಲಿ ಆಬ್ವಿಯಸ್ಲಿ ಅವ್ರು ಪ್ರೊಡ್ಯೂಸ್ ಮಾಡ್ತಂಥ ಪ್ರಾಡಕ್ಟ್ ಏನಾಗಿರ್ಬೋದು, ಗುಡ್ ಕ್ವಾಲಿಟಿ ಆಗಿರಬೇಕು, ಲೆಸ್ ಪ್ರೈಸಲ್ಲಿ ಪ್ರೊಡ್ಯೂಸ್ ಮಾಡಿ ಪ್ರಾಡಕ್ಟ್ನ ಸೆಲ್ ಮಾಡಬೇಕು ವಿತ್ ಸರ್ವಿಸಸ್ ಜೊತೆಗೆ ಅಂಥೇಳಿ. ಆ್ಯಂಡ್ ಸೆಕೆಂಡ್ ಒಂದು ಲೊಕೇಶನ್ ಫ್ಯಾಕ್ಟರ್, ಅಂದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇರಬೇಕಂತೇಳಿ. ನೆಕ್ಸ್ಟ್ ಪೀರಿಯಡ್ ಅಂದರೆ ಟೈಮ್, ಎಕ್ಸಾಕ್ಟ್ಲಿ ಟೈಮ್ ಪ್ರಕಾರ ಪ್ರೊಡ್ಯೂಸ್ ಮಾಡಿ ಕಸ್ಟಮರ್ಸ್ಗಳಿಗೆ ಸರಿಯಾದ ಸಮಯಕ್ಕೆ ಅದೇನು ಮಾಡಬೇಕು, ತಲುಪಿಸ್ಬೇಕು. ಬಿಕಾಸ್ ಅದ್ರ ಬೇಸಿಸ್ ಮೇಲೇ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಂದರೆ ನಮ್ಮದು ಆರ್ಗನೈಸೇಷನ್ಸ್ನ ಏನು ಮಾಡ್ಬೋದು, ಡೆವಲಪ್ ಮಾಡಿ ಅದ್ರ ಬೇಸಿಸ್ ಮೇಲೆ ನಾವು ಹೆಚ್ಚಿಗೆ ಅರ್ನ್ ಮಾಡ್ಬೋದು. ಆ್ಯಂಡ್ ಈಗ ಜಸ್ಟ್ ಹೇಳಿದೆ ಲಾಸ್ಟ್ ಒಂದು ಪಾಯಿಂಟ್, ಅದರಲ್ಲಿ ಸೇಮ್ ಅದೇ ಪಾಯಿಂಟ್, ಸ್ಪೆಷಲ್ ಅಡ್ವಾಂಟೇಜಸ್. ವಿವಿಧ ರೀತಿಯ ಅಡ್ವಾಂಟೇಜಸ್ಗಳನ್ನು ಕೂಡ ನಾವು ಕಸ್ಟಮರ್ಸ್ ಕೊಡುವುದರಿಂದ ನಮಗೂ ಏನಾಗ್ಬೋದು, ಪ್ರಾಫಿಟ್ನ ಗಳಿಸ್ಬೋದು. ನೆಕ್ಸ್ಟ್ ಲಾಸ್ಟ್ ಒನ್ ನೇಚರ್ ಆಫ್ ಬಿಸ್ನೆಸ್. ಸೇಮ್ ಇಟ್ ಇಸ್ ಅ ಗುಡ್ ಎನ್ವಿರಾನ್ಮೆಂಟ್. ಆ ಗುಡ್ ಎನ್ವಿರಾನ್ಮೆಂಟ್, ಆ ಗುಡ್ ನೇಚರ್ಸ್ನಲ್ಲಿ ನಾವು ಸ್ಟಾರ್ಟ್ ಮಾಡುವಂಥ ಒಂದು ಬಿಸ್ನೆಸ್ ಅಲ್ಲೇನಾಗಬೇಕು, ಕಸ್ಟಮರ್ಸ್ಗಳ ಡಿಮ್ಯಾಂಡ್ ಹೆಚ್ಚಿಸಬೇಕು. ಆ್ಯಂಡ್ ಅದೇನಾಗಬೇಕು, ಅಲ್ಲಿ ಹೊಂದಾಣಿಕೆ ಆಗಬೇಕು, ಮೀನ್ಸ್ ಕಂಫರ್ಟ್ ಆಗಬೇಕು ಅಲ್ಲಿನ ಒಂದು ನೇಚರ್ಸ್ಗಳಿಗೆ ಆಫ್ ಬಿಸ್ನೆಸ್ಗಳಿಗೆ. ಓಕೆ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್. ಎನಿ ಡೌಟ್ ಪ್ಲೀಸ್ ಆಸ್ಕ್ ಮೀ ಗಾಯ್ಸ್. ಓಕೆ.